ಎಲ್ಲರಿಗೂ ನಮಸ್ಕಾರ. ಮೊದಲನೇದಾಗಿ ಕನ್ನಡ ಎಡ್ಯುಕೇರ್ ಯೂಟ್ಯೂಬ್ ಚಾನಲ್ಗೆ ತಮ್ಮೆಲ್ಲರಿಗೂ ಕೂಡ ಆತ್ಮೀಯವಾಗಿರ್ತಕ್ಕಂತಹ ಸ್ವಾಗತ. ನೀರೊಳಗಿರ್ಧಂ ಬೆವರ್ತ ನರಗತ ಪತಾಕಂ ಅಂತಕ್ಕಂತಹ ಒಂದು ರನ್ನ ಅವರು ಬರೆದಿರ್ತಕ್ಕಂತಹ ಕತೆ. ಇದು ಸಿಂಪಲ್ ಆಗಿದೆ. ಇಲ್ಲಿ ಮಹಾಭಾರತದ ಯುದ್ಧದ ನಂತರ ಏನು ವೈಶಂಪಾಯನ ಸರೋವರದಲ್ಲಿ ದುರ್ಯೋಧನ ಹೋಗಿ ಬಚ್ಚಿಕೊಂಡಿರ್ತಾನೆ, ಅಲ್ಲಿಗೆ ಅದು ಪಾಂಡವರಿಗೆ ಕೃಷ್ಣನ ಮುಖಾಂತರ ತಿಳಿಯುತ್ತೆ. ಅಲ್ಲಿ ತಿಳಿದ ನಂತರ ಈ ಸಹಸ್ರ ಪಾಂಡವರು ಕೂಡ ಅಂದ್ರೆ ಪಂಚ ಪಾಂಡವರು ಕೂಡ ಅಲ್ಲಿಗೆ ಆಗಮಿಸ್ತಾರೆ. ಅಲ್ಲಿ ಆಗಮಿಸಿದ ನಂತರ ಅಲ್ಲಿಗೆ ಗೊತ್ತಾಗುತ್ತಲ್ಲ ವೈಶಂಪಾಯನ ಸರೋವರದಲ್ಲಿ ಬಚ್ಚಿಕೊಂಡಿದ್ದಾನೆ ಅಂತ ಅಂದ್ಬಿಟ್ಟು ಅಲ್ಲಿಗೆ ಧರ್ಮರಾಯ ಹೇಳ್ತಾನೆ, ಸರಿ ದುರ್ಯೋಧನ, ಆಗಿದ್ದಾಗೋಗಿದೆ, ಬಾ ಸಂಧಿ ಮಾಡ್ಕೋ, ನಾವ್ ಇನ್ನಾದ್ರೂ ಸುಖವಾಗಿರೋಣ, ಆಗಿದ್ದೆಲ್ಲ ಆಗೋಗಿದೆ, ಯಾಕೆ ತಲೆ ಕೆಡ್ಸ್ಕೊಂತೀಯ, ನೀರೊಳಗಡೆ ಯಾಕೆ ಬಚ್ಚಿಕೊಂಡಿದ್ಯಾ, ನಿನ್ನ ವೀರತ್ವಕ್ಕೆ ಅದು ಸರಿಯೇ ಅಂತನ್ಬಿಟ್ಟು ಎಲ್ಲ ಹೇಳ್ತಾರೆ. ಆದ್ರೆ ದುರ್ಯೋಧನಿಗೆ ಬರ್ಲಿಕ್ಕೆ ಮನ್ಸಾಗಿರಲ್ಲ. ಯಾಕಂದ್ರೆ ಅವನಿಗೆ ಸಂಧಿ ಅನ್ನೋದೇ ಬೇಕಿರಲ್ಲ. ಅವನಿಗೆ ಬೇಕಿರೋದೇನೋ, ಅವನು ಅಷ್ಟೊಂದು ಶೂರನಾಗಿ ಶೌರ್ಯವಂತನಾಗಿ ದರ್ಪ ದೌರ್ಜನ್ಯಗಳನ್ನ ಮಾಡಿರ್ತಕ್ಕಂತಹ ದುರ್ಯೋಧನಿಗೆ ಇವರ ಸಂಧಿ ಯಾವ ಲೆಕ್ಕವೂ ಕೂಡ ಅವನಿಗೆ ಇರೋದಿಲ್ಲ. ಆದ್ರಿಂದ ಏನ್ ಮಾಡ್ತಾನೆ, ಬರೋದಿಲ್ಲ. ಈ ಭೀಮ ಏನ್ ಮಾಡ್ತಾನೆ, ಅವನಿಗೆ ಹೀಯಾಳಿಸ್ಲಿಕ್ಕೆ ಏನ್ ಮಾಡ್ತಾನೆ, ನೀನ ಹೋಗಿ ಕೆರೆ ವೈಶಂಪಾಯನ ಸರೋವರದಲ್ಲಿ ಕೂತಿರೋದು ದುರ್ಯೋಧನನೇನಾ ಅಂತನ್ಬಿಟ್ಟು ಉಗ್ರವಾಗಿ ಕೋಪಗೊಳ್ತಾನೆ. ಆಗ ನೀನು ದ್ರೌಪದಿಯ ಸೀರೆಯನ್ನು ಎಳಿಬೇಕಾದ್ರೆ ಈ ನಿನ್ನ ಏನು ಧೈರ್ಯ ಎತ್ತೋಗಿತ್ತು. ನಂತರ ದುರುಳ ದುಶ್ಯಾಸನನ ಅಣ್ಣನೇ, ಬಾ ನನ್ ಜೊತೆ ಯುದ್ಧ ಮಾಡು, ನಿನಗೆ ಇಷ್ಟೊಂದು ಸಣ್ಣತನ ಆಗೋದ್ಯಾ, ಇಷ್ಟೊಂದು ಹೇಡಿಯಾಗಿ ಹೋಗಿ ಬಚ್ಚಿಕೊಂಡಿದ್ಯಾ, ನಿನಗೆ ಧೈರ್ಯ ಇದೆಯಾ ನನ್ ಜೊತೆ ಹೋರಾಡ್ಲಿಕ್ಕೆ, ಬಾ ಹೋರಾಡು ನೋಡೋಣ, ನಿನ್ನ ಶೌರ್ಯ ಎಷ್ಟು ಅಂತಕ್ಕಂಥದ್ದನ್ನ ಪ್ರತಿಕಾರದ ಜ್ವಾಲೆ ನನ್ನಲ್ಲಿ ಹುರಿತಾ ಇದೆ. ಅವತ್ತು ನಮ್ಮನ್ನ ನಿಷ್ಕಾರಣವಾಗಿ ಕಾಡಿಗತ್ತದೆ, ನಿಷ್ಕಾರಣವಾಗಿ ದ್ರೌಪದಿಯ ಸೀರೆಯನ್ನು ಹೇಳ್ದೆ, ನಮ್ಮ ಅರಮನೆಯನ್ನ ಬೆಂಕಿಗಿಟ್ಟೆ, ಇಂತಹ ಎಷ್ಟೋ ಕೃತ್ಯಗಳು ನಿನ್ನಿಂದ ನಡೆದಿದಾವೆ, ಅವನ್ನೆಲ್ಲವನ್ನು ನಾವು ಸಹಿಸ್ಕೊಂಡಿದೀವಿ. ಆದ್ರೆ ಈಗ ಹೇಡಿಯಂತೆ ಹೋಗಿ ಬಚ್ಚಿಕೊಂಡಿದೆಯಲ್ಲ, ನಿನಗೆ ಸ್ವಲ್ಪನಾದ್ರೂ ನಾಚಿಕೆ ಇದೆಯಾ, ನಿನ್ನ ಧೈರ್ಯ ಎಲ್ಲೋಯ್ತು, ನಿನಗೆ ಸ್ವಲ್ಪನಾದ್ರೂ ಧೈರ್ಯ ಅನ್ನೋದಿದ್ರೆ, ನೀನು ನಿಜವಾಗಿಯೂ ಇದ್ರಲ್ಲೇ ಬೆಳೆದಿದ್ರೆ ಬಾ, ನಿನ್ನಿಂದ ನಮ್ಮ ವಂಶವನ್ನ ನಾವೇ ಕೈಯಾರೆ ಹಾಳು ಮಾಡ್ಲಿಕ್ಕಾಯ್ತು, ನಮ್ಮ ಹಿರಿಯರ್ನೆಲ್ಲ ನಿನ್ನಿಂದ ಸಾಯಿಸಿದ್ದಾಯ್ತು. ಭರತ ವಂಶದಲ್ಲಿ ಯುದ್ಧ ಅನ್ನೋದೇ ನೋಡಿರ್ತಕ್ಕಂತಹ ನಾವು ನಿನ್ನಿಂದಾಗಿ ದಾಯಾದಿಗಳೇ ಕಿತ್ತಾಡಂಗಾಯ್ತು, ಅಣ್ಣ ತಮ್ಮಂದ್ರೆ ಕಿತ್ತಾಡಂಗಾಯ್ತು, ಬಾ ಎದ್ದು ನನ್ನ ಜೊತೆ ಹೋರಾಡ್ಲಿಕ್ಕೆ ಸಿದ್ಧನಾಗು ಅಂತಂದು ಭಯಂಕರವಾಗಿರ್ತಕ್ಕಂತಹ ಕೋಪವನ್ನ ಮಾಡ್ತಾರೆ. ಅಲ್ಲಿ ಬಕ ಅಂತಕ್ಕಂತಹ ಪಕ್ಷಿಗಳಿರುತ್ತೆ. ಆ ಉಗ್ರ ಕೋಪವನ್ನ ನೋಡಿ ನಮ್ಮ ಹೆಸರನ್ನ ಇನ್ನೆಲ್ಲಿ ಕೇಳಿದ್ರೆ ನಮ್ಮನ್ನ ಸಂಹಾರ ಮಾಡ್ತಾನೆ ಅಂತ ಎಲ್ಲ ಹಾರೋಗ್ತವೆ. ಸಮುದ್ರದ ಒಳಗಡೆ ಇರ್ತಕ್ಕಂತಹ ಮೀನುಗಳು ಎದ್ದು ಬಂದು ಅವನಿಗೆ ಏನು ಭಯಕ್ಕೆ ಮೇಲೆಲ್ಲ ಎದ್ದಾಡ್ಬಿಡ್ತವೆ. ಅಲ್ಲಿರ್ತಕ್ಕಂತಹ ಪಕ್ಷಿಗಳು ಎಲ್ಲ ಭಯಂಕರವಾಗಿರ್ತಕ್ಕಂತಹ ಭಯವನ್ನ ಪಡುತ್ತೆ. ಅವನ್ನ ಕೋಪ ಯಾವ ರೀತಿಯಾಗಿತ್ತು ಅಂದ್ರೆ ಸಿಡಿಲನ್ನೇ ಮೀರಿಸ್ತಕ್ಕಂತಹ, ಅಂದ್ರೆ ಅಷ್ಟು ಆರ್ಭಟವಾಗಿ ಅವನ ಆರ್ಭಟ ಇತ್ತು ಅಂತಕ್ಕಂಥದ್ದನ್ನ ಹೇಳ್ತಾರೆ. ಅಲ್ಲಿ ಆ ಕೋಪವನ್ನ ನೋಡಿದಂತಹ ದುರ್ಯೋಧನ ಆ ನೀರೊಳಗಡೆ ಇದ್ರುನು ಭಯವನ್ನ ಪಡ್ತಾ ಇರ್ತಾನೆ. ಅಂದ್ರೆ ನೀರೊಳಗಿರ್ಧಂ ಬೆಮರ್ತ ನರಗಪತಾಕಂ, ಅಂದ್ರೆ ನೀರೊಳಗೆ ಇದ್ರುನು ಅವನಿಗೆ ಬೆವರು ಅನ್ನೋದು ಕಿತ್ಕೊಂಡ್ ಬರ್ತಾ ಇರುತ್ತೆ. ಅಷ್ಟು ಭಯವನ್ನ ಇವನ್ ಪಡ್ತಾ ಇರ್ತಾನೆ. ಅಷ್ಟು ಕೋಪಗ್ರತವಾಗಿ ಭೀಮ ಆರ್ಭಟಿಸ್ತಾ ಇರ್ತಾನೆ ಅಂತಕ್ಕಂಥದ್ದನ್ನ ಸಿಂಪಲ್ ಆಗಿರ್ತಕ್ಕಂಥ ಒಂದು ಪೊಯಮ್ ಅನ್ನ ನಮ್ಗೆ ಕವಿ ರನ್ನ ಅವರು ಕೊಟ್ಟಿದ್ದಾರೆ ಅಂತ ಹೇಳ್ತಾ ಈ ಒಂದು ಪದ್ಯವನ್ನ ಮುಗಿಸೋಣ. ಇನ್ನು ಯಾರಾದ್ರೂ ನಮ್ಮ ಯೂಟ್ಯೂಬ್ ಚಾನಲ್ ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂತ ಸಬ್ಸ್ಕ್ರೈಬ್ ಮಾಡಿ ಅಂತ ಕೇಳ್ಕೊಳ್ತಾ ನಮ್ಮ ಯೂಟ್ಯೂಬ್ ಚಾನಲ್ ನ ವೀಕ್ಷಿಸಲು ತಮ್ಮೆಲ್ಲರಿಗೂ ಧನ್ಯವಾದಗಳನ್ನ ತಿಳಿಸ್ತೀನಿ. ಧನ್ಯವಾದಗಳು.